ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಸುಕ್ಷೇತ್ರ ಡೊಂಗರಗಾಂವ್ ಕ್ರಾಸ್ನ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜ್ಞಾನ ಯೋಗಾಶ್ರಮದಲ್ಲಿ ನಡೆದ ಶ್ರೀ ಉದಯರಾಜ ಯೋಗೇಂದ್ರ ಮಹಾಸ್ವಾಮಿಗಳ 108 ದಿವಸದ ಅನುಷ್ಠಾನ ಮಂಗಲ. 108 ದಂಪತಿಗಳ ಉಡಿ ತುಂಬುವ ಮೂಲಕ ಅದ್ಧೂರಿಯಾದ ಕಾರ್ಯಕ್ರಮದ ಆಯೋಜನೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಬೀದರ್ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆ. ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಅನುಷ್ಠಾನದ ಸಾಧಕ ಬಾಧಕಗಳ ಕುರಿತು ಚರ್ಚೆ. ಏಪ್ರಿಲ್ 28 ಮತ್ತು 29ರಂದು ಬಸವ ಕಲ್ಯಾಣ ತಾಲೂಕಾ ಪ್ರಥಮ ಜನಪದ ಸಮ್ಮೇಳನ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಹಳೆಯ ತಹಸೀಲ್ ಕಚೇರಿಯ ಆವರಣದಲ್ಲಿ ಆಯೋಜನೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ರವರಿಗೆ ಡಾಕ್ಟರೇಟ್ ಪದವಿ. ಯುರೋಪಿಯನ್ ಕಾಂಟಿನೆಂಟಲ್ ವಿಶ್ವವಿದ್ಯಾಲಯದಿಂದ ಸಾಮಾಜಿಕ ಉದ್ಯಮಶೀಲತೆಗಾಗಿ ಪ್ರಮಾಣ ಪತ್ರದ ವಿತರಣೆ. ಇಂದು ವಿಶ್ವ ಮಲೇರಿಯಾ ದಿನ. ಮಲೇರಿಯಾದಿಂದ ನಿಮ್ಮ ಕುಟುಂಬವನ್ನು ರಕ್ಷಿಸಲು ಹಿಂದೆ ಮುಂಜಾಗ್ರತಾ ಕ್ರಮ ವಹಿಸಿ. ಈಗ ಸುದ್ದಿ ಸಮಯದ ವಿವರ. ಸುಕ್ಷೇತ್ರ ಡೊಂಗರಗಾಂವ್ ಕ್ರಾಸ್ನ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜ್ಞಾನ ಯೋಗಾಶ್ರಮದಲ್ಲಿ ಶ್ರೀ ಉದಯರಾಜ ಯೋಗೇಂದ್ರ ಮಹಾಸ್ವಾಮಿಗಳ 108 ದಿನದ ಅನುಷ್ಠಾನ ಮಂಗಲ ಮತ್ತು 108 ದಂಪತಿಗಳ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಒಂದು ಕಡೆ ನಾಗದೇವತೆಗಳ ಮಧ್ಯದಲ್ಲಿ ಕುಳಿತಿರುವ ವಿಘ್ನ ವಿನಾಶಕ ಗಣೇಶನ ಮೂರ್ತಿ, ಇನ್ನೊಂದು ಕಡೆ ಮರದ ಕೆಳಗೆ ಆಶೀರ್ವಾದದ ಭಂಗಿಯಲ್ಲಿ ಕುಳಿತಿರುವ ಸಂಕಟ ನಿವಾರಕ ಹನುಮಂತನ ವಿಗ್ರಹ, ಮತ್ತೊಂದು ಕಡೆ ವಿಸ್ಮಯಕಾರಿ ರೀತಿಯಲ್ಲಿ ಸಮ್ಮಿಲನಗೊಂಡು ಬೆಳೆದಿರುವ ಬೇವು ಮತ್ತು ಬಿಲ್ವಪತ್ರೆಯ ಗಿಡ, ಮಗದೊಂದು ಕಡೆ ತರಕಾರಿಯನ್ನು ಹೆಚ್ಚುತ್ತಿರುವ ಮಹಿಳೆಯರ ಗುಂಪು, ಇವೆಲ್ಲದಕ್ಕಿಂತ ಹೊರತಾಗಿ ಹೋಮದಲ್ಲಿ ನಿರತರಾಗಿರುವ ದಂಪತಿಗಳ ಗುಂಪು. ಹೌದು, ಇಂತಹ ವಿಶಿಷ್ಟ ದೃಶ್ಯಗಳು ಕಂಡುಬಂದಿದ್ದು ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜ್ಞಾನ ಯೋಗಾಶ್ರಮದಲ್ಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತಾ, ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತಾ, ಮಾನವ ಕುಲವನು ಮಾಡದೆ ಪೊರೆಯುವ, ಮಾನವ ಕುಲವನು ಮಾಡದೆ ಪೊರೆಯುವ. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮಕ್ಕೆ
ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನಲ್ಲಿ ಬರುವ ಸುಕ್ಷೇತ್ರ ಡೊಂಗರಗಾಂವ್ ಕ್ರಾಸ್ನಲ್ಲಿರುವ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜ್ಞಾನ ಯೋಗಾಶ್ರಮದಲ್ಲಿ ಶ್ರೀ ಉದಯ ರಾಜಯೋಗೇಂದ್ರ ಮಹಾಸ್ವಾಮಿಗಳ 108 ದಿವಸದ ಅನುಷ್ಠಾನ ಮಂಗಲ ಹಾಗೂ 108 ದಂಪತಿಗಳ ಉಡಿ ತುಂಬುವ ಕಾರ್ಯಕ್ರಮವು ಶನಿವಾರ ದಿನಾಂಕ 23/4/2016 ಬೆಳಿಗ್ಗೆ 160 ದಂಪತಿಗಳಿಂದ ರುದ್ರ ಹೋಮ ಪೂಜೆಯ ಮೂಲಕ ಅದ್ದೂರಿಯಾಗಿ ಜರುಗಿತು. ಹುಡುಗಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಶಿವಾಚಾರ್ಯರು ಹಾಗೂ ವಿಮಲಖೇಡ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಗುರುಪಾದಲಿಂಗ ಶಿವಾಚಾರ್ಯರು ಈ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನ ವಹಿಸಿದ್ದರು. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು. ಕ್ರಿಸ್ತ ಪೈಗಂಬರರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ. ಕಲ್ಲೂರ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಮೃತ್ಯುಂಜಯ ಶಿವಯೋಗಿ ಶಿವಾಚಾರ್ಯರು ಘನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಿಂದನಕೇರ ಹಾಗೂ ಗಬ್ಬುರುವಾಡಿ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹೊನ್ನಲಿಂಗ ಮಹಾಸ್ವಾಮಿಗಳು, ಕಟಕ ಚಿಂಚೋಳಿಯ ಹುಗ್ಗೇಳಿ ಮಠದ ಶ್ರೀ ಬಸವಲಿಂಗ ದೇವರು ಹಾಗೂ ಕಂದಗೂಳದ ರೇವಣಸಿದ್ದೇಶ್ವರ ಮಠದ ಶ್ರೀ ವೀರಭದ್ರಯ್ಯ ಸ್ವಾಮಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗಿತು. ದೇವ ಮಾನವ ಮರ್ತ್ಯ ಋಷಿ ರಾಜಾದಿಗಳೆಲ್ಲ ಭಾವಿಸಿ ಧರ್ಮವೇ ಸಕಲ ಸಾಧನವೆಂದು. ದೇವದಾನವ ಮರ್ತ್ಯ ಋಷಿ ರಾಜಾದಿಗಳೆಲ್ಲ ಭಾವಿಸಿ ಧರ್ಮವೇ ಸಕಲ ಸಾಧನವೆಂದು. ಓವಿ ಸಂತಸದಿಂದ ಜೀವಿತವೆಸೆದರು ಧರ್ಮಕ್ಕೆ ಜಯವಾಗಲಿ. ನಿಮಗೆ ಈಗ ಗೊತ್ತಾಗತ್ತಿರ್ಬೇಕು, ಅಪ್ಪರ್ 108 ದಿವಸಗಳ ಪರ್ಯಂತರವಾಗಿ ತಪಸ್ಸಂದ್ರೆ ಹ್ಯಾಂಗ್ ಮಾಡತಾರ. ವಾಟ್ ಇಸ್ ದ ಮೀನಿಂಗ್ ಆಫ್ ತಪಸ್? ಅಷ್ಟಿಟಿ ಅಂತ ಅಂದ್ರೆ ಏನು ತಪಸ್ಸಂದ್ರೆ ಏನು ಅಂತ ಈಗ ಗೊತ್ತಾಗತ್ತೆ. 1-2 ತಾಸಿನೊಳಗೆ ಗೊತ್ತಾಗಿರ್ಬೇಕು. ಆದ್ರೆ 108 ದಿವಸಗಳ ಪರ್ಯಂತರವಾಗಿ ಅನ್ನ ಬಿಟ್ಕೊಟ್ಟು ಕೇವಲ ಹಣ್ಣು, ಹಾಲು, ಹಣ್ಣಿನ ರಸ ಇದರ ಮೇಲ 108 ದಿವಸಗಳ ಪರ್ಯಂತರವಾಗಿ ಇದ್ದು 3 ತಾಸಿನ ಪರ್ಯಂತರವಾಗಿ ಆಸನಬದ್ಧರಾಗಿ ಸಾಧನೆ ಮಾಡ್ತಕ್ಕಂಥದ್ದು ಏನದ ಅನ್ನುವಂಥದ್ದು ನಿಮಗೆ ಈಗ 2 ತಾಸಿನ ಗೊತ್ತಾಗತ್ತಿರ್ಬೇಕು. ಸಾಮಾನ್ಯವಾಗಿ ವೀರಶೈವಧರ ಪರಂಪರೆ ಆಗಲಿ, ಭಾರತೀಯ ಪ್ರಾಚೀನ ಇತಿಹಾಸದಲ್ಲಿ ಹೊರಹೊಕ್ಕ ನೋಡಿದಾಗ ಒಂದಾನೊಂದು ಕಾಲದೊಳಗೆ ತಪಸ್ಸಿಗೆ ಭಯಂಕರ ಮಹತ್ವ ಇತ್ತು. ತಪಸ್ಸಂದ್ರೆ ಏನಪ್ಪಾ ಅಂದ್ರ ತಪ್ಯತೆ ಇತಿ ತಪಃ. ತಪ ಅಂತಂದ್ರೆ ತಪಃ ಅಂದ್ರ ಸಂಯಮ ಅಂದ್ರೂ ತಾಳ್ಮೆ. ತಾಳ್ಮೆಯ ಅಗ್ನಿಯೊಳಗ ತನ್ನನ್ನು ತಾನು ಒಳಪಡಿಸಿಕೊಂಡು ತಾಳ್ತಕ್ಕಂತ ಒಂದು ವಿಚಿತ್ರವಾದಂತ ವಿಧಾನಕ್ಕೆ ಇಲ್ಲಿ ತಪಸ್ಸಂತಾರ. ಅಂತ ತಪಸ್ಸು ಇಲ್ಲಿ ಈ ಭಾಗದ ಯಾರಾದ್ರೂ ಮಾಡಿದವರು ಇದ್ರೆ ಅದು ಕೇವಲ ಉದಯ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಅಂತ ಹೇಳ್ಬೋದಿಲ್ಲ. ಹುಮ್ನಾಬಾದ್ನ ಪರಿಸರ ವಾಹಿನ ಹಾಗೂ ವನ್ಯ ಸಂರಕ್ಷಕ ಶೈಲೇಂದ್ರ ಕೌಡಿಮಠ್, ವಿಜಯವಾಣಿ ಪತ್ರಕರ್ತ ರೇವಣಸಿದ್ದಪ್ಪ ಪಾಟೀಲ್ ಧನ್ನೂರ್, ವೇದಮೂರ್ತಿ, ಶಾಂತವೀರಯ್ಯ ಸ್ವಾಮಿ ನಾವದ್ಗಿ, ಶಿವಕುಮಾರ್ ಎಂ ಲಕ್ಕ ಹಳ್ಳಿಕೇಡ್ಕೆ, ಅಶೋಕ್ ವಡ್ಡಲಿಕೇರ ಡೊಂಗರಗಾಂವ್ ಹಾಗೂ ಸಿದ್ದರಾಮಪ್ಪ ಮಾಸ್ಟರ್ ಗೊಬ್ಬರವಾಡಿ ಸೇರಿದಂತೆ 100 ಜನ ಮಹಿಳೆಯರು, ಮಕ್ಕಳು ಹಾಗೂ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ದರ್ಶನ ಆಶೀರ್ವಾದ ಪಡೆದು ಪುನೀತರಾದರು. ಸುದ್ದಿ ಸಮಯ ಕಲಬುರಗಿ. ವೀರಸಿಂಹಾಸನ ವೀರ ಜಗದ್ಗುರು ವೀರ ತಪೋನಿಧಿ ವೀರ ಗಂಗಾಧರ. ಬೀದರ್ ನಗರದ ಕನ್ನಡ ಸಾಹಿತ್ಯ ಪರಿಷತ್ನ ಕಟ್ಟಡದಲ್ಲಿ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನದ ಅನುಷ್ಠಾನದ ಸಾಧಕ ಬಾಧಕಗಳ ಕುರಿತು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಬೀದರ್ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆ ಜರುಗಿತು. ಇಂದು ಬೀದರ್ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡದಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಬೀದರ್ ಜಿಲ್ಲಾ ಮಟ್ಟದ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಕಾಯಕ ಅನುಷ್ಠಾನದ ಸಾಧಕ ಬಾಧಕ ಕುರಿತು ಸಮಾಲೋಚನಾ ಸಭೆ ಜರುಗಿತು. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಅಲ್ಲಂಪ್ರಭು ಬೆಟ್ಟದೂರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಒಂದು ಅಂದಾಜಿನ ಪ್ರಕಾರ, ಯಾಕಂದ್ರೆ ಬೇರೆ ಬೇರೆ ಮೂಲಗಳ ಪ್ರಕಾರ, ಒಂದು ಅಂದಾಜಿನ ಪ್ರಕಾರ 30,000 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇವೆ.
ಹೋರಾಟ ಸಮಿತಿಯ ಕಾರ್ಯದರ್ಶಿ ಅನಿಲ್ ಬೇಲ್ದಾರ್ ಹಾಗೂ ಕರ್ನಾಟಕ ಸರ್ಕಾರದ ಕುರಿ ಮತ್ತು ಉಣ್ಣೆ ನಿಗಮ ಮಂಡಳಿ ಅಧ್ಯಕ್ಷ ಪಂಡಿತ್ ಚಿದ್ರಿ ಅವರ ನೇತೃತ್ವದಲ್ಲಿ ಈ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ದೇವೇಂದ್ರ ಕಮಾಲ್, ಶಂಕರ್ರಾವ್ ಹೊನ್ನ ಅಲ್ಲದೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಳೆಯ ತಹಸೀಲ್ ಕಚೇರಿಯ ಆವರಣದಲ್ಲಿ ಏಪ್ರಿಲ್ 28 ಮತ್ತು 29ರಂದು 2 ದಿನಗಳ ಕಾಲ ಪ್ರಪ್ರಥಮ ಜನಪದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ತಿಳಿಸಿದ್ದಾರೆ. ಬೀದರ್ನ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ, ಕರ್ನಾಟಕ ಜಾನಪದ ಪರಿಷತ್ತು, ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಘಟಕ ಸಹಯೋಗದೊಂದಿಗೆ ರಾಷ್ಟ್ರೀಯ ಜನಪದ ಹಾಡುಗಾರಿಕೆ ಉತ್ಸವ ಹಾಗೂ ಬಸವ ಕಲ್ಯಾಣ ತಾಲೂಕು ಪ್ರಥಮ ಜನಪದ ಸಮ್ಮೇಳನ ಇದೇ ತಿಂಗಳ 28, 29 ಏಪ್ರಿಲ್ 2016ರಂದು 2 ದಿನಗಳ ಕಾಲ ಬಸವ ಕಲ್ಯಾಣದ ಹಳೆಯ ತಹಸೀಲ್ ಕಚೇರಿ ಆವರಣದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ, ಕರ್ನಾಟಕ ಜಾನಪದ ಪರಿಷತ್ತು ಬೀದರ್ ಜಿಲ್ಲಾ ಘಟಕ ಮತ್ತು ಬಸವ ಕಲ್ಯಾಣ ತಾಲೂಕಾ ಜಾನಪದ ಪರಿಷತ್ ಘಟಕದ ಆಶ್ರಯದಲ್ಲಿ 2 ದಿನಗಳ ಕಾಲ 14 ಜನಪದ ಕಲಾ ತಂಡಗಳು ದೇಶದ ವಿವಿಧ ರಾಜ್ಯಗಳಿಂದ ಪಾಲ್ಗೊಳ್ತಾ ಇದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಜನಪದ ಕಲಾವಿದರು ಪಾಲ್ಗೊಳ್ತಾರೆ. 3 ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ. ದಿನಾಂಕ 28ರಂದು ಬಸವೇಶ್ವರ ದೇವಸ್ಥಾನದಿಂದ ಹಳೆಯ ತಹಸೀಲ್ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ವಿವಿಧ ರಾಜ್ಯಗಳ ಕಲಾ ತಂಡಗಳು ಪಾಲ್ಗೊಳ್ಳಲಿವೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾರಕೂಡ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ್ಯರು ಆಗಮಿಸಲಿದ್ದಾರೆ. ನೇತೃತ್ವವನ್ನ ಬಸವ ಕಲ್ಯಾಣದ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಸಾನ್ನಿಧ್ಯವನ್ನ ಸಂಸ್ಥಾನ ಮಠ ಖಜೂರಿಯ ಶ್ರೀ ಮುರುಘೇಂದ್ರ ಕೊರಣೇಶ ಸ್ವಾಮೀಜಿ, ಶ್ರೀ ಡಾಕ್ಟರ್ ರಾಜಶೇಖರ್ ಗೋಟಾ ಸ್ವಾಮೀಜಿ, ಮಂಠಾಳದ ಜಾನಪದ ಕಲಾವಿದರಾದ ರೇವಣಸಿದ್ದಪ್ಪ ಸೂಗೂರೆ ಈ ಜನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ನಮ್ಮ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಸಹಯೋಗದೊಂದಿಗೆ ಅದರ ಅಂಗಸಂಸ್ಥೆಗಳಾದಂಥ ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೋಟ್ಗೋಡಿ ಜಿಲ್ಲಾ ಹಾವೇರಿಯ ಮಾನ್ಯ ಕುಲಸಚಿವರುಗಳಾದ ಪ್ರೊಫೆಸರ್ ಡಿ.ಬಿ. ನಾಯಕ್, ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ, ಸುರೇಶ್ ಚನ್ಶೆಟ್ಟಿ, ರಾಷ್ಟ್ರೀಯ ಜನಪದ ಹಾಡುಗಾರಿಕೆ ಉತ್ಸವದ ಸಂಯೋಜಕರಾದ ರಾಜ್ಕುಮಾರ್ ಹೆಬ್ಬಾಳೆ, ಮಾಣಿಕಾರ್ ಭೂರೆ, ನಿಜಲಿಂಗಪ್ಪ ತಗಾರೆ ಅಲ್ಲದೆ ಮಧ್ಯಪ್ರದೇಶ, ತೆಲಂಗಾಣ, ವಿಜಯಪುರ, ಮಂಡ್ಯ, ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಕಲಾ ತಂಡಗಳು ಅಲ್ಲದೆ ಇನ್ನೂ ಅನೇಕ ಕಲಾವಿದರು, ಸಾಹಿತಿಗಳು ಭಾಗವಹಿಸಲಿದ್ದಾರೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ರವರಿಗೆ ಯುರೋಪಿಯನ್ ಕಾಂಟಿನೆಂಟಲ್ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ರವರಿಗೆ ವೃತ್ತಿಪರ ಜ್ಞಾನದ ವಿಶ್ವವಿದ್ಯಾಲಯವಾಗಿರುವ ಯುರೋಪಿಯನ್ ಕಾಂಟಿನೆಂಟಲ್ ವಿಶ್ವವಿದ್ಯಾಲಯ ಏಪ್ರಿಲ್ 24, 2016ರಂದು ವೃತ್ತಿಪರ ಉದ್ಯಮಶೀಲತೆಯ ಡಾಕ್ಟರೇಟ್ ಪ್ರಮಾಣ ಪತ್ರವನ್ನು ಸಾಮಾಜಿಕ ಉದ್ಯಮಕ್ಕಾಗಿ ನೀಡಿದೆ. ಇಂದು ವಿಶ್ವ ಮಲೇರಿಯಾ ದಿನ. ಈ ಮಲೇರಿಯಾ ದಿನದ ಅಂಗವಾಗಿ ವಿಶ್ವದಾದ್ಯಂತ ಇದನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಹೌದು, ಇಂದು ವಿಶ್ವ ಮಲೇರಿಯಾ ದಿನ. ವಿಶ್ವದಾದ್ಯಂತ ಪ್ರತಿ ವರ್ಷ ಏಪ್ರಿಲ್ 25ರಂದು ಈ ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತದೆ. 2007ರಲ್ಲಿ ನಡೆದ 60ನೇ ವಿಶ್ವ ಆರೋಗ್ಯ ಕಲಾಪದಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆಯ ಕುರಿತು ನಿರ್ಣಯವನ್ನ ಕೈಗೊಳ್ಳಲಾಯಿತು.
ವಿಶ್ವದಾದ್ಯಂತ ಮಲೇರಿಯಾ ತಡೆಗೆ ಕೈಗೊಳ್ಳುವ ಯೋಜನೆಗಳ ಕುರಿತು ತಿಳುವಳಿಕೆ ನೀಡಲು ಈ ದಿನವನ್ನು ಆಚರಿಸಲಾಗುತ್ತದೆ. ಸೊಳ್ಳೆಗಳ ಬಗ್ಗೆ ಮರೆಯಬಾರದಂತಹ 5 ವಿಷಯಗಳು. ಸೊಳ್ಳೆಗಳಲ್ಲಿ ಅಧಿಕ ಶ್ರಮ ಪಡುವುದು ಹೆಣ್ಣು ಸೊಳ್ಳೆ. ಸಾಮಾನ್ಯವಾಗಿ ಗಂಡು ಸೊಳ್ಳೆಗಳು ಮನೆಯಲ್ಲಿದ್ದು ಮಕ್ಕಳನ್ನ ಪೋಷಿಸುತ್ತವೆ. ಸೊಳ್ಳೆಗಳು ತಾವೂ ಮಲಗೋದಿಲ್ಲ, ನಮ್ಮನ್ನೂ ಮಲಗಲು ಬಿಡುವುದಿಲ್ಲ. ಆದರೆ ಸಂತಸದ ವಿಷಯ ಅಂದ್ರೆ ಅವು ಜೀವಿಸುವ ಅವಧಿ ಕೇವಲ 1 ತಿಂಗಳು ಮಾತ್ರ. ಆದರೆ ನಮ್ಮೆಲ್ಲರಿಗಂತೂ ತೊಂದರೆ ಇದ್ದೇ ಇದೆ. ಅದು ದೊಡ್ಡ ಸಮಸ್ಯೆಯೇ. ವಿಶ್ವದಾದ್ಯಂತ ಸುಮಾರು 3.3 ಬಿಲಿಯನ್ ಜನ ಮಲೇರಿಯಾ ಸೋಂಕಿತರಾಗಿದ್ದಾರೆ. ಅಧಿಕ ಸಂಖ್ಯೆ ಇರುವುದು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ. ಭಾರತದ 95% ಜನ ಮಲೇರಿಯಾ ಸೋಂಕಿತ ಪ್ರದೇಶದಲ್ಲಿ ವಾಸಿಸುತ್ತಾರೆ. ಕೆಲವು ಕುಟುಂಬಗಳ 25% ಗಳಿಕೆ ಕೇವಲ ಮಲೇರಿಯಾ ಚಿಕಿತ್ಸೆಗೆ ಖರ್ಚಾಗುತ್ತದೆ. ಸರ್ಕಾರದಿಂದ ಪ್ರತಿ ವರ್ಷ ವಿಶ್ವದಾದ್ಯಂತ $2.8 ಬಿಲಿಯನ್ ಮಲೇರಿಯಾ ತಡೆಗಟ್ಟುವಿಕೆಗಾಗಿ ಖರ್ಚು ಮಾಡಲಾಗುತ್ತದೆ. ಆದರೆ ಸಂತೋಷದ ವಿಷಯ ಅಂದ್ರೆ ಕೆಲವು ಜನರ ಪ್ರಯತ್ನದಿಂದ ಮಲೇರಿಯಾವನ್ನು ತಡೆಗಟ್ಟಲು ಸಾಧ್ಯವಾಗುತ್ತಿರುವುದು. ಅದು ಮಸ್ಕಿಟೋ ಪೇಪರ್ ಕಾಯಿಲ್ ಅಥವಾ ಲಿಕ್ವಿಡ್ಗಳ ಬಳಕೆಯಿಂದ. ಸೊಳ್ಳೆಗಳ ರಕ್ಷಣೆಗಾಗಿ ದಿನ ಮತ್ತು ರಾತ್ರಿ 2 ಹೊತ್ತು ಇವುಗಳನ್ನು ಬಳಸುವುದು ತುಂಬಾ ಸೂಕ್ತ. ಈ ಬಾರಿಯ ವಿಶ್ವ ಮಲೇರಿಯಾ ದಿನದಿಂದ ನಿಮ್ಮ ಕುಟುಂಬವನ್ನ ಈ ಮಲೇರಿಯಾದಿಂದ ರಕ್ಷಿಸಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಸುದ್ದಿ ಸಮಯ ಕಲಬುರಗಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಸುಕ್ಷೇತ್ರ ಡೊಂಗರ್ಗಾಂವ್ ಕ್ರಾಸ್ನ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಜ್ಞಾನ ಯೋಗಾಶ್ರಮದಲ್ಲಿ ನಡೆದ ಶ್ರೀ ಉದಯರಾಜ ಯೋಗೇಂದ್ರ ಮಹಾಸ್ವಾಮಿಗಳ 108 ದಿವಸದ ಅನುಷ್ಠಾನ ಮಂಗಲ. 108 ದಂಪತಿಗಳ ಉಡಿ ತುಂಬುವ ಮೂಲಕ ಅದ್ಧೂರಿಯಾದ ಕಾರ್ಯಕ್ರಮದ ಆಯೋಜನೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಬೀದರ್ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆ. ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಅನುಷ್ಠಾನದ ಸಾಧಕ ಬಾಧಕಗಳ ಕುರಿತು ಚರ್ಚೆ. ಏಪ್ರಿಲ್ 28 ಮತ್ತು 29ರಂದು ಬಸವ ಕಲ್ಯಾಣ ತಾಲೂಕಾ ಪ್ರಥಮ ಜನಪದ ಸಮ್ಮೇಳನ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಹಳೆಯ ತಹಸೀಲ್ ಕಚೇರಿಯ ಆವರಣದಲ್ಲಿ ಆಯೋಜನೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ರವರಿಗೆ ಡಾಕ್ಟರೇಟ್ ಪದವಿ. ಯುರೋಪಿಯನ್ ಕಾಂಟಿನೆಂಟಲ್ ವಿಶ್ವವಿದ್ಯಾಲಯದಿಂದ ಸಾಮಾಜಿಕ ಉದ್ಯಮಶೀಲತೆಗಾಗಿ ಪ್ರಮಾಣ ಪತ್ರದ ವಿತರಣೆ. ಇಂದು ವಿಶ್ವ ಮಲೇರಿಯಾ ದಿನ. ಮಲೇರಿಯಾದಿಂದ ನಿಮ್ಮ ಕುಟುಂಬವನ್ನು ರಕ್ಷಿಸಲು ಹಿಂದೆ ಮುಂಜಾಗ್ರತಾ ಕ್ರಮ ವಹಿಸಿ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.